ನಮ್ರತಾನ ಅನ್ಫಾಲೋ ಮಾಡಿದ್ರ ಸ್ನೇಹಿತ್. ತುಂಬಾ ದಿನಗಳ ನಂತರ ನಮ್ರತಾ ಮತ್ತು ಸ್ನೇಹಿತ್ ಬಗ್ಗೆ ಗಾಸಿಪ್ ಒಂದು ಹರಿದಾಡ್ತಾ ಇದೆ. ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ನಮ್ರತಾ ಅವರನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾ ಇದ್ದ ಸ್ನೇಹಿತ್ ಇದೀಗ ನಮ್ರತಾ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಅನ್ನೋದು ಹರಡಿರುವ ಗಾಸಿಪ್. ಸ್ನೇಹಿತ್ ಮತ್ತು ನಮ್ರತಾ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಅನ್ಯೋನ್ಯವಾಗಿದ್ರು. ಸ್ನೇಹಿತ್ ಎಲಿಮಿನೇಟ್ ಆಗಿದ್ದಾಗ ಕಣ್ಣೀರಿಟ್ಟಿದ್ರು. ಆದ್ರೆ ಮನೆಯಿಂದ ಹೊರಬಂದ ನಂತರ ಸ್ನೇಹಿತ್ ಯಾಕೆ ಹೀಗೆ ಮಾಡಿದ್ರು ಅನ್ನೋ ಪ್ರಶ್ನೆ ಮೂಡಿದೆ. ನಮ್ರತಾ ಅವರ ಇನ್ಸ್ಟಾ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡ್ತಾ ಇದ್ದ ಸ್ನೇಹಿತ್ ಏಕಾಏಕಿ ಅನ್ಫಾಲೋ ಮಾಡಿದ್ದು ಯಾಕೆ ಅನ್ನುವ ಚರ್ಚೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ನಮ್ರತಾ ಅವರನ್ನ ಇಷ್ಟೊಂದು ಇಷ್ಟಪಡ್ತಾ ಇದ್ದಂತಹ ಸ್ನೇಹಿತ್ ಈಗ ದೂರ ಆಗ್ತಾ ಇರೋದರ ಹಿಂದಿನ ಉದ್ದೇಶ ಏನಿರಬಹುದು ಅನ್ನೋ ಪ್ರಶ್ನೆಯನ್ನು ಕೂಡ ಹಲವರು ಕೇಳಿದ್ದಾರೆ. ಆದ್ರೆ ಇದರಲ್ಲಿ ಎಷ್ಟು ಸತ್ಯವಿದೆಯೋ ಸುಳ್ಳು ಇದೆಯೋ ಗೊತ್ತಿಲ್ಲ. ಅಸಲಿಯಾಗಿ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ಸ್ನೇಹಿತ್ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದು ಅವರ ಟೀಮ್. ನಮ್ರತಾ ಅವರದ್ದು ಅಷ್ಟೇ, ಬೇರೆಯವರೇ ಅವರ ಸೋಷಿಯಲ್ ಮೀಡಿಯಾ ಪೇಜ್ ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಒಬ್ರನ್ನೊಬ್ರು ಫಾಲೋ ಮಾಡ್ತಾ ಇದ್ರ ಗೊತ್ತಿಲ್ಲ. ಅದಕ್ಕೆ ಯಾವುದೇ ಪುರಾವೆ ಇಲ್ಲ. ಈಗ ಅನ್ಫಾಲೋ ಮಾಡಿದ್ದಕ್ಕೂ ಯಾವುದೇ ಕುರುಹು ಸಿಗ್ತಾ ಇಲ್ಲ. ಆದ್ರೂ ಸುದ್ದಿ ಜೋರಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಕೆಲ ದಿನಗಳ ಹಿಂದೆಯಷ್ಟೇ ಐ ಲೈಕ್ ಯು ಕಾರ್ತಿಕ್ ಅಂತ ನಮ್ರತಾ ಹೇಳಿದ್ರು. ಇದನ್ನೇ ಇಟ್ಕೊಂಡು ಸ್ನೇಹಿತ್ ಅವರನ್ನ ಟ್ರೋಲ್ ಮಾಡಲಾಗ್ತಾ ಇದೆ. ಕಾರ್ತಿಕ್ ಹಿಂದೆ ನಮ್ರತಾ ಅವರು ಬಿದ್ದಿರೋ ಕಾರಣದಿಂದಾಗಿ ಸ್ನೇಹಿತ್ ಅನ್ಫಾಲೋ ಮಾಡಿದ್ದಾರೆ ಅಂತ ಗಾಸಿಪ್ ಹರಡಿಸಲಾಗಿದೆ. ಆದ್ರೆ ನಿಜವಾಗಿಯೂ ಸ್ನೇಹಿತ್ ಅನ್ಫಾಲೋ ಮಾಡಿದ್ರೆ ಕಾರಣ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತಿಳಿಸಬಹುದು. ಅಲ್ಲಿವರೆಗೂ ಈ ಸ್ನೇಹ ಗಟ್ಟಿಯಾಗಿರಲಿ ಅಂತಿದ್ದಾರೆ ಫ್ಯಾನ್ಸ್. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.